कटाक्षं कल्याणी करम्बवनवासिनी देवदेवेश दैत्येश यक्षेश भूतेश वागीश कोणेश वायवज्ञकोटीरमाणिक्य संकृष्टबाला तपोत्तामलाक्षारतारुण्य लक्ष्मी गृहीतान्त्रि पद्मत्वये अद्वये भगवतिरनवरत्नके हस्तिते सुस्थिते शङ्खपद्मत्वयोपाश्रिते आश्रिते क्षेत्रपालयुते वर्तमातङ्गकन्या समूहान्विते समुद्रान्तर्जन्मणिद्वीप सम्रोढविल्वाटवी मत्स्यकल्पध्रुवा कल्पकादम्बकान्तारवासप्रिये कृत्तिवासप्रिये सर्वलोकप्रिये वल्लकीवालन प्रक्रियालोलतामीनराबद्धताटङ्गभूषा विशेषान्विते सिद्धसम्मानिते सर्वमन्त्रात्मिके सर्वतन्त्रात्मिके सर्वमुद्रात्मिके सर्वशक्त्यात्मिके सर्ववर्णात्मिके सर्वरूपे जगन्मातृके हे जगन्मातृके पाहि मां पाहि मां पाहि मां ಪೂಜೆ ಪುನಸ್ಕಾರ ಮಾಡಿದ್ರು ಅವಳಿಗೆ ಯಾವತ್ತೂ ಮಾತು ಬರೋದಿಲ್ಲ. ಏನು ಏನ್ ಹೇಳ್ತಿದ್ಯಾ? ಈ ದ್ರವ್ಯಶಕ್ತಿ ಹೊಂದಿದ್ದರೆ ಏನೆಲ್ಲ ಪವಾಡ ನಡೆಯುತ್ತೆ ಅಂತ ಗೊತ್ತಾ ನಿನ್ಗೆ? ಮಗಳೇ, ಕೊಂಡನ ಮಾತಿಗೆ ನೀನ್ ಯಾಕಮ್ಮ ಸೃಷ್ಟಿಯ ನನ್ನನ್ನ ಕ್ಷಮಿಸಪ್ಪ. ನೋಡು, ಮಾತನಾಡುವ ಶಕ್ತಿಯನ್ನೇ ಆ ಭಗವಂತ ನಿನ್ನಿಂದ ಕಿತ್ಕೊಂಡ್ಬಿಟ್ಟ. ನೀನು ಮೂಗಿಯಾದ್ರು ಈ ಕುಟುಂಬದಲ್ಲಿ ಪ್ರಜ್ವಲಿಸುತ್ತಿರುವ ಚಂದ್ರಪ್ರಭ. ಹೌದು ಮಗಳೇ, ನಿನಗೆ ಮಾತು ಬರೆದಿದ್ದರೆ ಏನಾಯ್ತು? ನೀನು ಸಕಲ ಕಲಾವಲ್ಲಭೆ. ಸಂಗೀತ ನುಡಿಸುವಲ್ಲಿ ರಾಜ್ಯಕ್ಕೆ ಕೀರ್ತಿ ತಂದಳು ಕಣ ಮಗ, ಕೀರ್ತಿ ತಂದಳು. ಸರಿಸಾಟಿಯಾಗಿದ್ದಾರೆ ಈ ಊರಲ್ಲಿ. ಆ ಜನಕ್ಕಿಂತ ಈ ಚಂದ್ರಮುಖಿ
ಮಗಳೇ, ಯಾಕಮ್ಮ ಚಿಂತಿಸ್ತೀಯ? ನಿಮ್ಮಪ್ಪ ಬೇರೆ ಕಾಲೇಜಿನ ಪುಟ್ಟ, ನಿಮ್ಮಣ್ಣ ನಮಗೋಸ್ಕರ ಅಲ್ಲಿ ಇಲ್ಲಿ ಕೆಲಸ ಮಾಡಿ ದುಡಿತಿದ್ದಾನೆ. ಕಂಕಣವಾದಕ್ಕೆ ಸಮಯ, ಕುಡಿಬೇಕು ಮಗಳೇ, ಕುಡಿ ಬರಬೇಕು. ಮಗಳೇ, ನೀನು ಸಾಮಾನ್ಯ ಹೆಣ್ಣಲ್ಲ ಮಗಳೇ, ಸಾಮಾನ್ಯ ಹೆಣ್ಣಲ್ಲ. ನಿನ್ನಲ್ಲಿ ಗರುಡ ಮಚ್ಚ ಇದೆ. ಗೋಕರ್ಣಿಗೆ ಬಂದ ಗೋಧಿಯವರು ನೀಡಿದ ಹಾರ ನಿನ್ನ ಕೊರಳಲ್ಲಿದೆ. ಖಂಡಿತ ಖಂಡಿತ ಒಂದೇ ಒಂದಿನ ಭೂಮಿಯ ಮಂತ್ರದಿಂದ ನೀನು ಮಾತಾಡ್ತೀಯ ಮಗಳೇ, ಮಾತಾಡ್ತೀಯ. ಹೌದಪ್ಪ, ಇವಳು ಮೂಗಿಯಾದ್ರು ಗುರಿ ಸಾಧಿಸಬೇಕೆಂಬ ಜಲ ಇದೆ. ಆ ದೇಶದ್ರೋಹಿ ನಂಜುಂಡೇಶ್ವರನ ಅಕ್ರಮ ಸಾಲ ಜೊತೆಗೆ ಕಡಿವಾಣ ಹಾಕ್ತಾಳೆ. ಈ ಜನ ಹೌದು, ಗರುಡ ಮುಚ್ಚಿ ಇದ್ದ ನನ್ನ ಮಗಳು ಯಾವತ್ತೇ ಅದರಲ್ಲ. ಮಗಳೇ, ನನ್ನ ಪ್ರಾಣ ಒತ್ತಿಟ್ಟಾದ್ರು ನಾನು ನಿನ್ನ ಮದುವೆ ಮಾಡಿಸ್ತೀನಿ ಮಗಳೇ, ಮದುವೆ ಮಾಡಿಸ್ತೀನಿ. ತಂಗಿ, ನಿನ್ಗೊಂದು ಸರ್ಪ್ರೈಸ್ ವಿಷಯ ಹೇಳ್ಬೇಕಂತಿದೆ ನೋಡು. ನಿನ್ನ ಜೊತೆ ಮದುವೆ ಆಗಲಿಕ್ಕೆ ಪ್ರೇಮ್ ಎನ್ನುವ ಶ್ರೀಮಂತ ಹುಡುಗನನ್ನ ಸಂಸಾರ ನಡೆಸೋಕೆ ಮಾತು ಮುಖ್ಯ ಅಲ್ಲ, ಒಳ್ಳೆಯ ಸಂಸ್ಕಾರ ಮುಖ್ಯ ಅಂತ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ತಂಗಿ. ನೋಡು ದಿನೇಶ್, ನೋಡು ಅವಳು ಖುಷಿ ನೋಡು. ಅದಕ್ಕೆ ಹೇಳುದು ಯಥಾಕಾರಿ ಯಥಾಚಾರಿ ಯಥಭವತಿ ಅನ್ನೋದು. ತನ್ನ ಕರ್ಮ ಮತ್ತು ನಡತೆಗೆ ಅನುಗುಣವಾಗಿ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ನಿನ್ನತ್ತಿಗೆ ನಾನೇ ದೂರ ಮಾಡಿದ್ದೆವು ನೋಡು. ದಯವಿಟ್ಟು ದಯವಿಟ್ಟು ಯಾವತ್ತೂ ಅವಳು ಹೆಸರಿಸ್ಬೇಡ. ಕಟ್ಟಿರೋ ತಾಳಿ ಒಮ್ಮೆ ಕಳಿಸಿದ್ಮೇಲೆ ಅದು ಮಂಗಳ ಆಡಿದ ನಾಟಕ. ಮತ್ತೆ ಆ ಕಥೆ ಮುಂದುವರೆಗೆ ಯಾವತ್ತೂ ಸಾಧ್ಯ ಇಲ್ಲ. ಮಗಳೇ, ದೋಣಿ ದಿಕ್ಕಿ ತಪ್ಪಿದ ಮೇಲೆ ಏನಾಯ್ತು ಹೇಗಾಯ್ತು ಅಂತ ಇದಕ್ಕೆಲ್ಲ ಪ್ರಶ್ನೆ ಕೇಳೋದು ಸರಿಯಲ್ಲ ಮಗಳೇ, ಸರಿಯಲ್ಲ. ಎಲ್ಲ ವಿಧಿ ಲಿಖಿತ. ಹಿಂದಿನ ಇತಿಹಾಸ ತಿಳಿಸೋದು ಅಷ್ಟೊಂದು ಸರಿಯಲ್ಲ ತಂಗಿ. ಈ ಚಂದ್ರನ ಕಚ್ಚಿದ ಮುಖಿ ಸದಾ ಕಾಲ ಹೊಳಿತಾ ಇರಬೇಕು ಅಷ್ಟೇ.